ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಮಲ್ಲಪ್ಪ ಜೋತಾವಾರ್. ಆತ್ಮೀಯರೇ, ಇವತ್ತು ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಧರ್ಮಸ್ಥಳದ ಸುತ್ತಮುತ್ತ ಯಾಕಪ್ಪ ಅಂತಂದರೆ ಇದು ನಿರಂತರವಾಗಿ ಜನರನ್ನು ಎಚ್ಚರಿಸ್ತಾ ಇರಬೇಕು ಅನ್ನೋ ಕಾರಣಕ್ಕಾಗಿ. ಯಾಕೆಂದರೆ ಭಾಳಷ್ಟು ಅಲ್ಲಿ ಅನ್ಯಾಯಗಳಾಗಿದ್ದಾವೆ. ಒಂದು ಎರಡು ಆಗಿದ್ದರೆ ಮಾತು ಬೇರೆ. ಅವ್ರು ಅನ್ಬೋದು, ನಮ್ಮ ಗೋಧಿ ಮೀಡಿಯಾ, ಧರ್ಮಸ್ಥಳದ ಮೀಡಿಯಾದವ್ರು ಅನ್ಬೋದು, ಸಾಕಷ್ಟು ಆಗ್ತಾವಲ್ರಿ ಜಗದಲ್ಲೇ, ಬೆಂಗಳೂರಲ್ಲಿ ಸಾಕಷ್ಟು ಆಕ್ಸಿಡೆಂಟ್ ಆಗ್ತಾವ, ಅನಾಮಧೇಯ ಸಾವುಗಳಾಗ್ತಾವ, ಅದನ್ನೆಲ್ಲ ಬಿಟ್ಟಿದ್ದಕ್ಕೆ ಹೇಗೆ ಬಂದಿದ್ದೀರಿ ಅಂತೀರ. ಅವುಗಳ ಬೇರೆ, ಇವುಗಳ ಬೇರೆ. ಯಾಕಂದ್ರೆ ಇಲ್ಲೇ ನಡೆದದ್ದು ಒಂದು ಪವಿತ್ರ ಕ್ಷೇತ್ರ. ಪವಿತ್ರ ಕ್ಷೇತ್ರದಲ್ಲೇ ಹೌದು ಅವ್ರು ತಮ್ಮ ಜೀವಗಳನ್ನು ತ್ಯಾಗ ಮಾಡೋಕ್ಕೆ ಬಂದಿರ್ಬೋದು, ಒಪ್ಪುನು ಆ ಮಾತನ್ನು. ಆದರೆ ಅವರು ಯಾರು, ಏನು, ಎಲ್ಲಿಯವರು ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ. ಭಾಳ ಜನ ಈಗ ನಿಮ್ಗೆ ಹೇಳಿದ್ದೀನಿ, ಸಾಕಷ್ಟು ಅದನ್ನು ರೆಫರ್ ಮಾಡಿದ್ದೀನಿ. ಉಗ್ರಪ್ಪ ಅವರ ರಿಪೋರ್ಟನ್ನು ಹೆಚ್ಚು ಕಡಿಮೆ ವರ್ಷಕ್ಕೆ 100 ಘಟನೆಗಳಾಗ್ತಾ ಇದ್ದಾವೆ. ಒಂದು ರಿಪೋರ್ಟ್ ಅದ, ಅಲ್ಲೇ ಪೊಲೀಸ್ ರಿಪೋರ್ಟ್ಗಳು ಇದ್ದಾವೆ ನಮಗೆ ಉಗ್ರಪ್ಪನವ್ರು ಕೊಟ್ಟಂಥವು. ಅಂದರೆ ಇವರೆಲ್ಲ ಯಾರು ಅನಾಮಧೇಯರು, 100 ಜನ ಎಲ್ಲ ಗೊತ್ತಿಲ್ಲದವ್ರ, ಎಲ್ಲೋ ಯಾವುದೋ ಊರಿನವರ, ಅದು ಎಲ್ಲರೂ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಬಂದವರ, ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಬಂದವರ, ದೇವ್ರ ಮುಂದೆ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗೋಕೆ ಅಂತೇಳಿ ಪ್ರಶ್ನೆ ಮಾಡ್ಬೇಕಾಗಿದೆ ಇವತ್ತು. ಯಾಕಂದರೆ ಇದನ್ನು ಪ್ರಶ್ನೆ ಮಾಡಿದಾಗ ಉಳಿದು ಎಲ್ಲಿಯೂ ಕಡೆ ಇಲ್ಲ ಅನ್ನುವಂಥ ಮತ್ತೆ ಮೊದಲು ನೆನಪಿಸ್ತಾ ಇದ್ದೀನಿ ನಿಮಗೆ. ತಿರುಮಲ ನಮ್ಮ ಬಾಲಾಜಿ ನಿಮ್ಗೆ ಗೊತ್ತದ, ಅಲ್ಲಿಯೂ ಇಲ್ಲ, ಶ್ರೀಶೈಲದಲ್ಲಿಲ್ಲ, ಎಲ್ಲೂ ಇಲ್ಲ. ಇವು ನಮ್ಮ ಮೂಕಾಂಬಿಕೆಯಲ್ಲಿಲ್ಲ. ಇಂಥ ಒಂದು ದೇಹ ತ್ಯಾಗ ಮಾಡುವಂಥ ಕ್ರಿಯೆಗಳು, ಪವಿತ್ರ ಕ್ರಿಯೆಗಳನ್ನು ನಾವು ಕರ್ಕೊಳ್ತೀವಿ ಹೋದನ್ನು, ಅಲ್ಲೆಲ್ಲ ಇಲ್ಲ. ಇಲ್ಲಿ ಯಾಕೆ ಹೆಚ್ಚು ಅನ್ನೋದಕ್ಕೆ ಇವತ್ತಿನವರೆಗೆ ಉತ್ತರ ಸಿಕ್ಕಿಲ್ಲ. ಆದರೂ ನಮ್ಮ ಗೋಧಿ ಮೀಡಿಯಾ ಮಿತ್ರರು ವಿಶೇಷವಾಗಿಲ್ಲ, ಅವೆಲ್ಲ ನಡೆಯುವಂಥವು ಸಹಜವಾಗಿ ಅಂತೇಳಿ. ಹೌದಪ್ಪ, ಅವೆಲ್ಲ ಸಹಜವಾಗಿ ನಡೆದಾವ, ಪಾಪ ಅವ್ರೇನು ತ್ಯಾಗ ಮಾಡಿದ್ದಾರೆ, ಸ್ವರ್ಗಕ್ಕೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳು. ಆದರೆ ಸೌಜನ್ಯ ಯಾವ ಸ್ವರ್ಗವನ್ನು ಬಯಸಿದ್ಲು, ವೇದದಲ್ಲಿ ಯಾವ ಸ್ವರ್ಗವನ್ನು ಬಯಸಿದ್ಲು, ಪದ್ಮಲತಾ ಯಾವ ಸ್ವರ್ಗವನ್ನು ಬಯಸಿದ್ಲು, ನಮ್ಮ ಆನೆ ಮಹೋದಯ ಯಾವ ಸ್ವರ್ಗವನ್ನು ಬಯಸಿದ್ದ. ಅದೇ ಕಾಲಕ್ಕೆ ಅವನ ತಂಗಿ ಲಕ್ಷ್ಮಿ ಅಥವಾ ಯಮುನ ಯಾವ ಸ್ವರ್ಗವನ್ನು ಬಯಸಿದ್ರು. ಇವ್ರು ಯಾರೂ ಇಲ್ಲ, ಸ್ವರ್ಗ ಬಯಸಿದವರಲ್ಲ, ನರಕಕ್ಕೆ ಹೋದವರು. ಅವರನ್ನು ಜೀವಂತವಾಗಿ ಏನಪ್ಪ ಅಂದರೆ ಬದುಕನ್ನು ಹಾಳು ಮಾಡಿದಂಥವ್ರು, ಕೊಲೆ ಮಾಡಿದಂಥದ್ದು ಇದು. ಇವುಗಳ ಬಗ್ಗೆ ಇವತ್ತಿನವರೆಗೂ ಯಾರು, ಏನು, ಎಂತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಒಂದಲ್ಲ ಎರಡಲ್ಲ 4-5 ಕೇಸುಗಳಲ್ಲಿ ಈ ರೀತಿ. ಇನ್ನು ಆ ಮಾತು ಬೇರೆ, ಒಂದೇ ದಿನದಲ್ಲಿ ಸತ್ತ ಅವತ್ತು ಪೋಸ್ಟ್ ಮಾರ್ಟಮ್ ಮಾಡಿ ಅವತ್ತು ಅನಾಥ ಅಂತ ಹೇಳಿಕೊಂಡು ಅನಾಮಧೇಯ ಶವಗಳನ್ನು ಹೋಗಿದ್ವಿ ಸಾಕಷ್ಟು. ಅದೇ ಕಾಲಕ್ಕೆ ಈ ಹೆಗ್ಗಡೆ ಅಂತ ಬರ್ತದೆ ಹಾಸ್ಪಿಟಲ್, ಆ ಹಾಸ್ಪಿಟಲ್ದಲ್ಲೇ ಖಾಸಗಿ ಅದು, ಅಲ್ಲಿನ ಅಂಗಾಂಗಗಳ ವ್ಯವಹಾರ ಆಯಿತಾ ಅನ್ನೋದು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅನೇಕರು. ಅದನ್ನು ಯಾಕೆ ಮಾತ್ರ ಇವತ್ತು ಮತ್ತು ನೆನಪಿಸ್ತಾ ಇರ್ತಾನಪ್ಪ ಅಂತಂದ್ರೆ, ಹೇಳಿದ್ನಲ್ಲ ನಿಮಗೆ, ಇಂಥ ಸಾವುಗಳಾದಂಥ ನಿರಂತರ ಸಾವುಗಳು ನಡೆದಂಥ ಇತ್ತೀಚೆಗೆ ಒಂದು ಸ್ವಲ್ಪ ಇದು, ಅದರಲ್ಲೂ ಯೂಟ್ಯೂಬರ್ಗಳ ಒಂದು ಏನಪ್ಪ ಸತ್ಯ ಹುಡುಗುವ ಪ್ರಯತ್ನವೋ ಅಥವಾ ಬದುಕಿಗೆ ಅನಿವಾರ್ಯವೋ ಅಥವಾ ನಿಜವಾಗಿ ಪ್ರಾಮಾಣಿಕರೋ, ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಯಾವುದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಪ್ರಾಮಾಣಿಕ ನಾವು ಸೆಲ್ಯೂಟ್ ಹೊಡಿಲೇಬೇಕಾಗ್ತದೆ. ಅದರಲ್ಲೇ ಕೆಲವಷ್ಟು ಲಾಭ ಮಾಡ್ಕೊಂಡು ಹೋದಂಥವ್ರು ಇಲ್ಲ ಅಂತಾರೆ. ಎಲ್ಲ ಯೂಟ್ಯೂಬರ್ಸ್ಗಳು ಪ್ರಾಮಾಣಿಕರಂತ ಹೇಳಿ ಹೊರಟಿಲ್ಲ. ಅದೇ ರೀತಿ ಎಲ್ಲ ಯೂಟ್ಯೂಬರ್ಸರು ಇಲ್ಲಪ್ಪ ಇವ್ರು ದುಡ್ಡು ಮಾಡಲಿಕ್ಕೆ ಬರ್ತಾರೆ, ಹೊಡ್ಕೊಳ್ಳಿಕ್ಕೆ ಬರ್ತಾರೆ ಅಂತ ಅನ್ನಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ನಿರಂತರವಾಗಿ ತಮ್ಮ ಹೋರಾಟ ನಡೆಸಿದ್ದಾರೆ. ಅದರಲ್ಲೂ ಒಂದಿಷ್ಟು ಕೆಲವು ಜನ ಅಂತೂ ನಿಲ್ಲಿಸೇ ಇಲ್ಲ, ಅದನ್ನು ನಿರಂತರವಾಗಿ ಅದರ ಬಗ್ಗೆ ಸಣ್ಣ ವಿಶೇಷ ತೆಗೆದುಕೊಂಡು ಹೇಳುವಂಥ ಪ್ರಯತ್ನ ಮಾಡ್ತಾ ನಡೆದಿದ್ದಾರೆ. ಹೀಗಾಗಿ ಇಂದಿಲ್ಲ ನಾಳೆ ನ್ಯಾಯ ಸಿಕ್ಕಿತು ಅಂತೇಳಿ ನನ್ನ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ಇವೆಲ್ಲ ನಡೆದವರ ಘಟನೆಗಳು ಇವೆಲ್ಲ ಸಹಜ ಏನು ಅಂತೇಳಿ. ಸಹಜ ಅಂತ ಎಲ್ಲ ಅಸಹಜ ಸಾವುಗಳು, ಅವುಗಳ ಬಗ್ಗೆ ಏನಪ್ಪ ಅಂದ್ರೆ ನಿಜವಾಗಿಯೂ ತನಿಖೆ ಆಗಬೇಕಾಗಿದೆ, ಚರ್ಚೆ ಆಗಬೇಕಾಗಿದೆ. ಅದಕ್ಕಾಗಿಯೇ ನಮ್ಮ SIT ನೇಮಿಸಿದ್ರು. ಆದರೆ ಇವತ್ತು SIT ಆ ವರ್ತನೆ ಮಾಡೋದನ್ನು ನೋಡಿದಾಗ ಅದು ಮೂಲ ಗುಂಪು ಆಗಿದ್ದೇನಪ್ಪ, ಅದು ಸತ್ಯ ಹುಡುಕುವಂಥದ್ದು, ತನಿಖೆ ಮಾಡುವಂಥ ಕೆಲಸದಿಂದ ದೂರ ಸರಿದೇನು ಅನ್ನುವಂಥದ್ದು. ಯಾಕಂದ್ರೆ ಒಬ್ಬ ಚೆನ್ನೈನ ಸುತ್ತ, ಒಬ್ಬ ಭೀಮನ ಸುತ್ತ, ಅಲ್ಲೇ ಸುತ್ತ ಆಗ್ತಾ ಇದೆ. ಯಾವೊಂದು 6 ಜನ ಇದ್ದಾರೆ ಅವರು ವಿಶೇಷ ಹೋರಾಟಗಾರ ಅಂತ ನಾವು ಕರ್ಕೊಳ್ತೀವಿ. ಆದರೆ ಅವ್ರ ದೃಷ್ಟಿಯಲ್ಲೇ ಅವರು ಸುಳ್ಳು ಹೇಳುವಂಥ ಸುಳ್ಳುಗಾರರು ಅಂತ ಅವ್ರು ಸುತ್ತಾಗ್ತಾಯಿದೆ. ಅವರು ಸತ್ಯ ಹುಡುಕುವಂಥ ಪ್ರಯತ್ನ ಮಾಡಲಿಕ್ಕಂತದ, ಇವ್ರು ಸುಳ್ಳು ಹೇಳಿದ್ದಾರೆ ಅಂತೇಳಿ. ಆದರೆ ನಾವು ಅವ್ರಿಗೆ ಕೇಳೋದಿಷ್ಟ, ಸುಳ್ಳು ಅವ್ರು ಹೇಳೋದಾಗಿದ್ದರೆ ಸೌಜನ್ಯ ಹತ್ಯೆ ಆಗಿದ್ದು ಸುಳ್ಳ, ವೇದವಲ್ಲಿ ಅವ್ರ ಹತ್ಯೆ ಆಗಿದ್ದು ಸುಳ್ಳ,
ಪದ್ಮಲತಾ ಅವ್ರ ಹತ್ಯೆ ಆಗಿದ್ದು ಸುಳ್ಳ, ಆನೆ ಮಾವತಂದು ಅವ್ರ ತಂಗಿದ ಹತ್ಯೆ ಆಗಿದ್ದು ಸುಳ್ಳ, ಏನಿವೆಲ್ಲ ಅಂತ ಮತ್ತು ಪ್ರಶ್ನೆ ಮಾಡಬೇಕಾಗ್ತದೆ. ಇದಕ್ಕೆ ಉತ್ತರ ಅವ್ರು ನಿರುತ್ತರ. ಅಂದ್ರೆ ಈ ಗೋಧಿ ಮೀಡಿಯಾದವರು ಸಹಿತ ಇವತ್ತು ಈ ತನಿಖೆಗೆ ಆಸ್ಪದ ಆಗುವಂಥ ಕೆಲಸ ಮಾಡಬೇಕಾಗಿದೆ. ಜೊತೆಗೆ ಸರ್ಕಾರವೂ ಸಹಿತ ಸರ್ಕಾರ ಏನು ಹೇಳಬೇಕಾಗಿದ್ದಿಲ್ಲ. ಸಾಮಾನ್ಯವಾಗಿ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತಲ್ಲ, ಸರ್ಕಾರ ಅಂಡರ್ಸ್ಟುಡ್ ದ ವಾಟ್ ಹ್ಯಾಸ್ ಬೀನ್ ಗೋಯಿಂಗ್ ಆನ್ ದೇರ್, ಅಲ್ಲಿ ಏನು ಹೋಗ್ತಿದ್ದು ಏನು ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತದ. ಆದ್ರೆ ಅವರು ತನಿಖೆ ಮಾಡು ಅಂತ ಹೇಳಿದಾರೆ ವಿನಃ ತನಿಖೆ ಯಾರ್ದು ಮಾಡು ಅಂತ ಪಕ್ಕ ಹೇಳಿಲ್ಲ. ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷ, ಇಲ್ಲ 20 ವರ್ಷದ ಡೈರೆಕ್ಷನ್ ಮಾಡಿದರೆ ಮಾಡಬೇಕು ಅಂತೇಳಿ. ಅದರ ಸುದ್ದಿ ಸುಕಾಲ ಅಲ್ಲಿ ಯಾವುದೂ ಇಲ್ಲ. 20 ವರ್ಷದ ಪ್ರಶ್ನೆನೇ ಇಲ್ಲ, ಯಾವ ಪ್ರಶ್ನೆ ಅವ್ರು ಮಾಡ್ತಾನೂ ಇಲ್ಲ. ಕೇವಲ ಇದೆ ಸುತ್ತ ಹಾಕುವಂಥದ್ದು. ಅಲ್ಲೇ ನಮಗೆ ಹಡ್ಡಿದ್ವಿ, ಹೆಣ್ಣುಗಳು ಸಿಗಲಿಲ್ಲ, ಮೂಳೆಗಳು ಸಿಗಲಿಲ್ಲ, ಒಂದು ಜನಗಳು ಸಿಕ್ಕು ಅಂತ ಹೇಳ್ಕೊಳ್ತಾವಿಲ್ಲ. ಅವು ಗಂಡಸಿನ ಮೂಳೆ ಏನೋ ಹೇಳಿ ತಪ್ಪಿಸ್ಕೊಳ್ಳೋಂಥ ಕೆಲಸಗಳು ಸಹಿತ ಇಲ್ಲಿ ಆಗಿದ್ದಾವೆ. ಎಷ್ಟು ಸರಿ ಎಷ್ಟು ತಪ್ಪ ಇನ್ನೂ ಫೈನಲ್ ರಿಪೋರ್ಟ್ ಬಂದಿಲ್ಲ. ಆಮದು ಬೇರೆ SIT ಇಲ್ಲಿವರೆಗೆ ಫೈನಲ್ ರಿಪೋರ್ಟನ್ನು ಕೊಟ್ಟಿಲ್ಲ. ಫೈನಲ್ ರಿಪೋರ್ಟ್ ಕೊಟ್ಟ ನಂತರ ಮುಂದಿನ ಡಿಸಿಷನ್ ಹೇಳ್ತಾನೆ ಅಂತ ಈಗಾಗಲೇ ನಮ್ಮ ನ್ಯಾಯಾಲಯ ಅವ್ರಿಗೆ ಹೇಳಿದ. ಅಂದ್ರೆ ಇನ್ನೂ ಫೈನಲ್ ರಿಪೋರ್ಟ್ ಬಂದಿಲ್ಲ. ಇದು ಚಾರ್ಜ್ ಶೀಟು ಅಲ್ಲ, ಏನೂ ಅಲ್ಲ, ಮಧ್ಯಂತರ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನೋಡಿದ್ರಪ್ಪ ಅಂದರೆ ಇವರ 6 ಜನ ನಮ್ಮ ಚೆನ್ನೈನ ಹಿಡ್ಕೊಂಡು 6 ಜನ ಇವರ ಅಪರಾಧಿಗಳು, ಇವ್ರನ್ನ ಎನ್ಕ್ವೈರಿ ಮಾಡಬೇಕು, ಅವ್ರನ್ನ ಎನ್ಕ್ವೈರಿ ಕೊಡ್ರಿ ಅಂತ ಬೆಲ್ ಹಚ್ಚಿದ್ದಾರೆ. ಇಂಥ ಸಂದರ್ಭದಲ್ಲೇ ನಮ್ಮ AC ಅವರು, ಪುತ್ತೂರು AC ಅವರು ನಮ್ಮ ಚೆಮರೋಡಿ ಅವ್ರನ್ನ ಗಡಿಪಾರು ಮಾಡಿದ್ದಾರೆ 2ನೇ ಸಲ. ಫಸ್ಟ್ ಟೈಮ್ ಏನೋ ಹೆಂಗೋ ಉಳಿದು 2ನೇ ಸಲ ಮತ್ತು ಅವ್ರನ್ನ ಗಡಿಪಾರು ಮಾಡಿದ್ದಾರೆ. ಯಾಕಪ್ಪ ಗಡಿಪಾರು ಮಾಡ್ತಾರೆ ಅಂದರೆ ಶಾಂತಿ ಭಂಗ ಮಾಡ್ತಾರಪ್ಪ ಇವರು ಅಂತೇಳಿ. ಅವ್ರು ರೌಡಿ ಅಂತಲ್ಲ, ಮತ್ತೊಂದಲ್ಲ, ಏನಲ್ಲ, ಇವ್ರಿಗಿಂತಲೂ ಭೀಕರವಾದ ಕೇಸ್ಗಳನ್ನು ಮಾಡಿದ್ದು ಸಾಕಷ್ಟು ಜನ ಇದ್ದಾರೆ. ಅವ್ರನ್ನ ಗಡಿಪಾರು ಮಾಡಿದ್ದಾರೆ. ಇವರು ಪಾಪ ರಾಯಚೂರು ಮಾನವಿಗೆ ಗಡಿಪಾರು ಮಾಡ್ತಾ ಇದ್ದಾರೆ. ಅದನ್ನು ತಪ್ಪಿಸುವ ಸಲುವಾಗಿ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಅಲ್ಲಿ ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿದಲ್ಲೇ ಶ್ಯಾಮ್ ಅನ್ನುವಂಥ ಜಡ್ಜ್ ಅವರು ಒಂದು ಏನಪ್ಪ ಈ ಮೊದಲ ಈ ಧರ್ಮಸ್ಥಳದ ಕೇಸನ್ನು ತೆಗೆದುಕೊಂಡಿರೋ ಅಂತ ತಿಳ್ಕೊಂಡು ಮತ್ತು ಅವರು ಅಪ್ಪೀಲಿಂದ ಬದುಕಿಸ್ತಾರೆ. ಹೀಗಾಗಿ ಮತ್ತು ಅವ್ರು ತಲೆ ಮರೆಸ್ಕೊಂಡು ಹೇಳ್ತಾ ಇದ್ದಾರೆ ತಿಮ್ಮರೋಡಿ ಅವರು. ಸತ್ಯ ಹೇಳಿಕೊಳ್ಳದ ಪರಿಸ್ಥಿತಿ, ಅವರು ಸುಳ್ಳುಗಾರನ ಮಾಡುವೆ ಅವರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಎಲ್ಲ ನಡೆದ SIT ಅಂತೇಳಿ ಈಗಾಗಲೇ ಚರ್ಚೆಗಳು, ದೊಡ್ಡ ದೊಡ್ಡ ವಕೀಲರು, ಅದರಲ್ಲೂ ಮುಖ್ಯವಾಗಿ ಸೀನಿಯರ್ ಅಡ್ವೊಕೇಟ್, ಮೋಸ್ಟ್ ಅಡ್ವೊಕೇಟ್ ನಮ್ಮ ಬಾಲನ್ ಅವರು, ಅವ್ರ ಜೊತೆಗೆ ಧ್ವರಿರಾಜು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇದು ಅನಗತ್ಯ ಒಬ್ಬ ದೂರುದಾರನ ಶಿಕ್ಷಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಪ್ರೊಲಾಂಗ್ ಮಾಡೋ ಕೇಸನ್ನು ಇಂದಿದ್ದು ನಾಳದ ಭಾಳಷ್ಟು ದಿವಸ ಡಿಲೇಡ್ ಜಸ್ಟಿಸ್ ಈಸ್ ಡಿನೈಡ್ ಅಂತ ತಡ ಮಾಡಿದ ನ್ಯಾಯ ತಿರಸ್ಕಾರ ಮಾಡಿದ್ದಾರೆ. ಹಂಗೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದರೆ ಇದನ್ನು ಅವ್ರಿಗೆ ನೇರವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂದಾಗ ಡೇಟ್ ಮೇಲೆ ಡೇಟ್ ತಗೋತಾ ಹೋಗುವಂಥದ್ದು, ಪ್ರೊಲಾಂಗ್ ಮಾಡುವಂಥದ್ದು, ಈ ಒಂದು ಏನೋ ಸಾಕ್ಷಿದಾರರನ್ನ, ದೂರದಾರನ ಆರೋಪಿಯನ್ನಾಗಿ ಮಾಡೋದು, ಅವ್ರು ಅದನ್ನು ತಪ್ಪಿಸೋದಕ್ಕೆ ಮತ್ತು ಒದ್ದಾಡಬೇಕು. ಅವರು ಆ ಒದ್ದಾಡದ ದಿನಗಳು ಹೋಗ್ತಾ ಇರ್ತಾವೆ, ನಂತರ ಮರೆತು ಹೋಗ್ತಾರೆ. ಅಷ್ಟೊಂದು ಜನನೂ ಇದನ್ನು ಮರಿತಾರೆ. ಜನಕರಿಗೆ ಏನು ರೀ ನೆನಪು ಶಕ್ತಿ ಭಾಳ ಕಡಿಮೆ ಇಂಥ ವಿಷಯದಲ್ಲ. ಮರೆತ ಮೇಲೆ ಇದು ಶಾಂತ ಆಗಿ ಹೋಗ್ತದೆ, ನಾವು ನಮ್ಮಷ್ಟು ಇರ್ತೀವಿ, ಅವರಷ್ಟು ಆಗಿ ಹೋಗಿಬಿಡ್ತಾರೆ ಅನ್ನೋಂಥ ಒಂದು ಮಹಾಧೂರ್ತ ತಂತ್ರನೂ ಇಲ್ಲಿದೆ ಅನ್ನೋದನ್ನು ನಾವು ಅಲ್ಲಗಡಿಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಸ್ಪಷ್ಟತೆ ಇಲ್ಲ. ಯಾಕಂದ್ರೆ ಮರುವಿನ ಶಕ್ತಿ ಹೆಚ್ಚು ಇರೋದ್ರಿಂದ ಜನ ಮರಿತಾರೆ. ಒಂದು ಎರಡನೇದಾಗಿ ಪ್ರೊಲಾಂಗ್ ಮಾಡೋದ್ರಿಂದ, ಮುಂದೆ ತೊಗೊಂಡು ಹೋಗೋದ್ರಿಂದಾಗಿ ಸಹಜವಾಗಿ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗ್ತಾ ಹೋಗ್ತದೆ. ಒಂದು ಕಾಲಕ್ಕೆ ಹೋರಾಟಗಾರರು ಒಂದು ನಿರ್ಧಾರಕ್ಕೆ ಬರ್ತಾರೆ, ಯಾರಪ್ಪ ನಮಗೆ ಸಪೋರ್ಟ್ ಮಾಡಿಲ್ಲ, ನಾವು ಅಷ್ಟೇ ಬಡದಾಡೋದ್ರೆ ಏನು ಅರ್ಥದ, ಜಗತ್ತಂಗಿದ್ದಾಗ ನಾ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹಿಂದೆ ಸೇರಿದಂಥ ಪ್ರಸಂಗಗಳು ಬರ್ತಾವೆ ಅಂತೇಳಿ ಇದು ತಂತ್ರಗಾರಿಕೆ ಅಲ್ಲಿದೆ. ಒಟ್ಟಾರೆಯಾಗಿ SITಯಿಂದಾಗಲಿ, ಸರ್ಕಾರದಿಂದಾಗಲಿ, ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ಯಾವುದೇ ಒಂದು ತನಿಖಾ ಸಂಸ್ಥೆಗಳಿಂದಾಗಲಿ ಮೋಸ್ಟ್ಲಿ ಈ ಘಟನೆಗಳಾಗಿದ್ದಾವಲ್ಲ, ಇದರಿಂದ ಯಾರು ಅದಾರ ಅದನ್ನು ಕಂಡು ಹಿಡಿದು ಭಾಳ ಕಷ್ಟ ಏನೋ ಅನ್ನುವಂಥದ್ದು. ಇನ್ನು ಉಳಿದ ಹಾಗೆ ಒಂದು ಆಂದೋಲನ, ನಿರಂತರ ಆಂದೋಲನ, ಅದು ಸ್ತ್ರೀಯರಿಗೆ ಹೆಣ್ಮಕ್ಳು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಅಷ್ಟೇ ಹೇಳೋದು ಕಷ್ಟ. ಯಾಕಂದ್ರೆ ಹೇಳಿದೆ ನಿಮಗೆ, ಅದು ಪ್ರೊಲಾಂಗ್ ಮಾಡೋದ್ರಿಂದಾಗಿ ಪಾಪ ಹೋರಾಟ ಮಾಡುವವರು ದಲಿತ ಹೋಗ್ತಾರೆ, ಆಸಕ್ತಿ ಕಡಿಮೆ ಆಗ್ತಾನೆ ಹೋಗ್ತದೆ. ಬೇಡ ಆರ್ಥಿಕ ಸಹಾಯ ಅವ್ರಿಗೆ ಮಾಡುವಂಥ ಅವ್ರು ಏನು ದೊಡ್ಡ ಮನುಷ್ಯನವ್ರು ಇರ್ತಾರೆ, ಅವ್ರಿಗೂ ಸಹಿತ ಎಷ್ಟು ಕೊಡೋದಪ್ಪ ಇವ್ರು ಎಷ್ಟು ಹಿಡಿಯೋದ್ರಿಂದ ಅವ್ರು ದೂರ ಸಹಿತಾರೆ. ಈಗ ನೋಡಿದ್ರಿ ನೀವು ದೆಹಲಿಯಲ್ಲಿ 1 ವರ್ಷ ಗಂಟೆ ರೈತರು ಹೋರಾಟ ನಡೀತು, ಅದರ ಪ್ರತಿಫಲ ಏನು ಸಿಗ್ತಪ್ಪ ಅಂತರದ ಇವತ್ತಿಗೂ ಏನೂ ಇಲ್ಲ. ಎಲ್ಲಿದೆ ಅಲ್ಲೇ ಅದ. ಇದು ಅಷ್ಟೇ ಆಗ್ತದೆ ಅಂತ ಅನ್ನಿಸ್ತದಂತ. ಅಂದ್ರೆ ಮೆಸೇಜ್ ಏನು ಹೋಗ್ತದೆ ಇದು ಥ್ರೂ ಅಂದ್ರೆ, ನೀವು ಇಂಥ ಧರ್ಮಸ್ಥಳದಾಗಿರ್ಬೋದು ಇಂಥ ಕೇಸ್ಗಳ ಬಗ್ಗೆ ನೀವು ಬೆನ್ನು ಹತ್ತಿದ್ರೆ, ಅದರಲ್ಲೂ ಹೆಗ್ಡೆಯವ್ರು ಬೆನ್ನು ಹತ್ತಿದ್ರೆ ನಿಮಗೆ ನ್ಯಾಯ ಸಮೀಪ ಸಿಗುವುದಿಲ್ಲ, ಮತ್ತು ಎನ್ಕ್ವೈರಿನೂ ಅವ್ರದ್ದು ಆಗೋದಿಲ್ಲ ಅನ್ನೋಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಇಲ್ಲಿ ನಡೆದ ಅಂತೇಳಿ ಈ ಮೆಸೇಜ್ ಕೊಡುವಂಥ ಕೆಲಸ ಇಲ್ಲಿ ನಡೆದ ಅನ್ನೋದನ್ನು ನಾವು ಒಪ್ಪಬೇಕಾಗ್ತದೆ. ಅಂದರೆ ಇದರ ಅರ್ಥ ಇಷ್ಟ ಸಿಂಪಲ್ಲಾಗಿ ದಿನಗಳನ್ನು ದುಡ್ಕೋತ ಹೋಗುವಂಥದ್ದು, ಮುಂದೆ ಮಾಡ್ಕೋತ ಹೋಗುವಂಥದ್ದು. ಅಷ್ಟರೊಳಗೆ ಆ ಕೇಸಿನ ಬಗ್ಗೆ ಆಸಕ್ತಿ
ಕಡಿಮೆ ಆಗಿ ಜನನೂ ಮರಿತಾರೆ, ಜನ ಮರಿತಾರೆ ಸಾಕು. ಈಗ ಯಾಕಂದರೆ ಈಗ ಈ ಹೋರಾಟಗಾರ ಹೇಳಿದಾರು ಇದು ಜನ ಆಂದೋಲನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದ್ರ ಯಶಸ್ವಿನೂ ಆಗಿದ್ದಾರೆ. ಈಗಾಗಲೇ ಹೆಣ್ಮಕ್ಳು ಈಗ ಹೋರಾಟ ಮಾಡೋ ರಂಗಕ್ಕೆ ಇಳಿದ್ದಾರೆ. ಮತ್ತು ಈಗ ಆಲ್ರೆಡಿ ಆಲ್ ಓವರ್ ಕರ್ನಾಟಕದಲ್ಲೇ ಧರ್ಮಸ್ಥಳದ ಬಗ್ಗೆ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ. ಅವ್ರದ್ದು ಏನಪ್ಪ ಲೋನ್ ಕೊಡೋದು ಅಂದರೆ ಸಾಲ ಕೊಡೋದಾಗಿರ್ಬೋದು, ಭೂಮಿ ಕಬಳಿಸಿದ್ದಾಗಿರ್ಬೋದು, ಹೆಣ್ಮಕ್ಳ ಜೊತೆಗೆ ಆಗಿದ್ದಾಗಿರ್ಬೋದು, ಇದೆಲ್ಲವೂ ಇವತ್ತು ಕಿವಿಗೊಟ್ಟು ಜನ ಕರ್ನಾಟಕ ಜನ ಕೇಳ್ತಾ ಇದ್ದಾರೆ. ಮತ್ತು ನಿಧಾನಕ್ಕೆ ಜಾಗೃತಿ ಆಗ್ತಾ ಇದ್ದಾರೆ. ಅವ್ರಿಗೆ ದೊಡ್ಡ ಕ್ರಾಂತಿ ಆಗ್ಬೋದೇನೋ, ಬದಲಾವಣೆ ಆಗ್ಬೋದೇನೋ ಅನ್ನೋಂಥ ವಾತಾವರಣ ಇವತ್ತು ನಿರ್ಮಾಣ ಅದ. ಅದನ್ನು ಹೆಂಗೆ ಡಿಸ್ಟ್ರಾಯ್ ಮಾಡೋದು ಅಂತ ತಂತ್ರಗಾರಿಕೆಯನ್ನು ನಮ್ಮ ಧರ್ಮಸ್ಥಳದ ಈ ಧರ್ಮ ರಕ್ಷಣೆ ಮಾಡುವಂಥ ಜನ ವಿಚಾರ ಮಾಡ್ತಾ ಇದ್ದಾರೆ. ಮತ್ತು ಸ್ವತಃ ಹೆಗ್ಡೆ ಅವರ ಒಂದು ಹಿಂಬಾಲಕರು ಈ ಕೆಲಸ ಮಾಡೋರಿಗೆ ಇಲ್ಲಿವರೆಗೆ ಯಶಸ್ವಿಯಾಗಿದ್ದಾರೆ. ಇನ್ನು ಮುಂದೆ ಏನು ನೋಡೋಣ, ಅದು ಏನಾಗ್ತದೆ. ಆದರೆ ಹೋರಾಟ ಮಾತ್ರ ನಿಲ್ಲಕ್ಕಿಲ್ಲ. ಯಾಕಂದರೆ ಜನಾಂದೋಲನ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಅದು ತನ್ನದೇ ಆದ ಹಾದಿ ಹಿಡಿತದೆ ಅಂತೇಳಿ ಭಾಳ ಜನರ ನಂಬಿಕೆ ಆಗಿದೆ. ಆದರೆ ಇದು ನಾವು ರೈತರ ಹೋರಾಟದಲ್ಲಿ ಇದು ಸೋತದ ಅನ್ನೋದು ಸಹಿತ ನಾವು ಗಮನಿಸಬೇಕಾಗಿದೆ. ಯಾಕಂದರೆ ದಿಲ್ಲಿಯಲ್ಲಿ 1 ವರ್ಷ ಹೋರಾಟ ಮಾಡಿದ ರೈತರು, ಆದರೆ ಅದು ಯಶಸ್ವಿ ಆಗಲಿಲ್ಲ. ಅದೇ ರೀತಿ ಇದು ಆಗ್ತದನ ಅನ್ನುವಂಥದ್ದು. ನೋಡಿದ್ರೆ ಹೋರಾಟಗಳು ಏನು ಮಾಡ್ತಾರೆ ಅಂತೇಳಿ ನಮ್ಮ ಮನಸ್ಸಿಗೆ ಮಾತಾಡಿದ್ವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.